ಬಳ್ಳಾರಿಯಲ್ಲಿ ಭತ್ತದ ನಾಡು ಮಾಸಪತ್ರಿಕೆ ಲೋಕಾರ್ಪಣೆ. ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ವಿವಿಧ ಗಣ್ಯರು ಭಾಗಿ. ಭತ್ತದ ನಾಡು ಮಾಸಪತ್ರಿಕೆಯ ಸಂಪಾದಕರಾದ ಬಿ ವಿನೂತ್ ಹಾಗೂ ಸಹ ಸಂಪಾದಕರಾದ ಬಿ ವಿಶ್ವನಾಥ್ ರವರ ನೇತೃತ್ವದಲ್ಲಿ ನೂತನ ಪತ್ರಿಕೆ ಲೋಕಾರ್ಪಣೆ. ಎಸ್ಸು ವೀಕ್ಷಕರೇ, ಬಳ್ಳಾರಿ ನಗರದ ಅಂಬೇಡ್ಕರ್ ಸಂಘದ ಬಹುಮಹಡಿ ಕಚೇರಿಯಲ್ಲಿ ಭತ್ತದ ನಾಡು ಮಾಸಪತ್ರಿಕೆ ಲೋಕಾರ್ಪಣೆಗೊಂಡಿತು. ಭತ್ತದ ನಾಡು ಮಾಸಪತ್ರಿಕೆಯ ಸಂಪಾದಕರಾದ ಬಿ ವಿನೂತ್ ಹಾಗೂ ಉಪ ಸಂಪಾದಕರಾದ ಬಿ ವಿಶ್ವನಾಥ್ ಇವರ ನೇತೃತ್ವದಲ್ಲಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಯರಗುಡಿ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮಾಸಪತ್ರಿಕೆ ಬಿಡುಗಡೆ ಸಂಭ್ರಮಾಚರಣೆ ನಡೆಯಿತು. ಮಾಸಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜ್ಞಾನಾಮೃತ ಕಾಲೇಜು ಸಮೂಹ ಶಿಕ್ಷಣದ ಸಂಸ್ಥಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಗೌಡರವರ ಘನ ಉಪಸ್ಥಿತಿಯಲ್ಲಿ ಭತ್ತದ ನಾಡು ಮಾಸಪತ್ರಿಕೆ ಲೋಕಾರ್ಪಣೆಗೊಂಡಿತು. ಈ ಸಂದರ್ಭದಲ್ಲಿ ಗಣ್ಯರು ಮಾತನಾಡಿ ರೈತರಿಗೆ ಅನುಕೂಲವಾಗುವಂತೆ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತೋರಿಸುವಂತಹ ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಪತ್ರಿಕೆಯಾಗಿ ಹೊರಹೊಮ್ಮಲಿ ಎಂದು ಹಾರೈಸಿದರು. ಪತ್ರಿಕಾ ಬಿಡುಗಡೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ರವಿ ನೆಟ್ಟಿಕಲ್ಲಪ್ಪ, ಮಲ್ಲಿಕಾರ್ಜುನ ಯರಗುಡಿ, ಗವಿಸಿದ್ದಪ್ಪ ವಕೀಲರು, ರೈತ ಮುಖಂಡರಾದ ಸೋಮಲಿಂಗಪ್ಪ, ಮಲ್ಲಿಕಾರ್ಜುನ ಕಸ್ತೂರಿ, ಹೊಸ ಅಧ್ಯಾಯ ಪತ್ರಿಕೆ ಉಪ ಸಂಪಾದಕರಾದ ಲಕ್ಷ್ಮಣ ಭಂಡಾರಿ, ಸುರೇಶ್ ಇಂಜಿನಿಯರ್ ಬಂಡೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಾನು ಮಸ್ಟೇಡ್ ಮಲ್ಲಿಕಾರ್ಜುನ್ ಗೌಡ್. ಈ ಭತ್ತದ ನಾಡು ಅಂತ ಏನೋ ಮಾಸಪತ್ರಿಕೆ ನಮ್ಮ ವಿಶ್ವನಾಥ್ ಅವರ ಇದರಲ್ಲಿ ಆಧಿಪತ್ಯದಲ್ಲಿ ಸ್ಟಾರ್ಟ್ ಮಾಡಿದರೆ ಈ ರೈತರಿಗೆ ಕೇಂದ್ರೀಕೃತವಾಗಿ ಈ ಪತ್ರಿಕೆಯನ್ನ ನಡೆಸ್ಕೊಂಡು ಹೋಗ್ತಾರೆ. ಆ ವಿಷಯ ಕೇಳಿ ಬಹಳ ಸಂತೋಷ ಆಯ್ತು. ಈ ಪತ್ರಿಕೆ ನಡೆಸ್ತಕ್ಕಂಥ ಎಡಿಟರ್ ಆದ ವಿಶ್ವನಾಥ್ ಸರ್ಗೂ ಮತ್ತು ಅವರೆಲ್ಲ ಟೀಮ್ಗೂ ಶುಭ ಹಾರೈಸ ಬಯಸ್ತೀನಿ. ಈ ಭತ್ತದ ನಾಡು ಕನ್ನಡ ಮಾಸಪತ್ರಿಕೆಗೆ ಇಂದು ಬಿಡುಗಡೆಯಾದ ಕ್ಷಣವು ನಾವು ಮರೆಯುವಂತಿಲ್ಲ. ಯಾಕಂತಂದ್ರೆ ನಾವು ಅಲ್ಪ ಸಮಯದಲ್ಲಿ ಸಾರಿಗೆ ಮಲ್ಕರ್ ಸರ್ ಅವ್ರಿಗೆ ನಾವು ಕರೆದ ತಕ್ಷಣ ಬಂದು ಅವ್ರದೇ ಆದ ಒಂದು ನಮ್ಗೆ ಸ್ಥಾನ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕೃತಜ್ಞತೆ ಜೊತೆಗೆ ನಾನು ಬಹಳ ಋಣಿಯಾಗಿದ್ದೀನಿ. ನನ್ನ ಜೊತೆ ಅಂದ್ರೆ ವಾರ ಪತ್ರಿಕೆ ಜೊತೆಯಲ್ಲಿ ಇದು ಮಾಸಪತ್ರಿಕೆ ಸ್ಟಾರ್ಟ್ ಮಾಡ್ಬೇಕು, ರೈತರ ಪರವಾಗಿ ಇದನ್ನ ಮಾಡ್ಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ನಾವು ವಿಚಾರವಾಗಿ ಒಂದ್ ಮಾಸಪತ್ರಿಕೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಒಂದ್ 3-4 ತಿಂಗಳಿಂದ ನಾವು ಹೇಳ್ತಾ ಇದ್ವಿ. ನಮ್ಮ ರವೀಂದ್ರನವ್ರ ಉಪ ಸಂಪಾದಕರಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡ್ತಿದ್ವಿ. ಅದೇ ರೀತಿ ಇವತ್ತು ಈ ಅವಕಾಶವನ್ನು ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಪದಾಧಿಕಾರಿಗಳು ಜೊತೆಯಲ್ಲಿ ಹಾಗೂ ನಮ್ಮ ರೈತ ಬಾಂಧವರು ಬಂದಿದ್ದಾರೆ, ಲಾಯರ್ ಬಂದಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಈ ತರ ಪತ್ರಿಕೆ ಬಿಡುಗಡೆ ಮಾಡಿದ್ದು ಸಂಭ್ರಮದಿಂದ ಆಚರಿಸ್ತಾ ಇದೀವಿ. ಹಾಗೂ ಈ ಪತ್ರಿಕೆಯ ಎಡಿಟರ್ ಆಗಿರ್ತಕ್ಕಂಥ ವಿನೂತ ಮೇಡಮ್ ಅವರು ಹಾಗೂ ಸಬ್ ಎಡಿಟರ್ ಆಗಿರ್ತಕ್ಕಂಥ ವಿಶ್ವನಾಥ್ ಅವರಿಗೆ ಶುಭವಾಗಲಿ ಎಂದು ಈ ಸಭೆ ಮೂಲಕ ಹಾರೈಸುತ್ತೇನೆ. ಭತ್ತದ ನಾಡು ವಾರ್ಷಿಕ ಪತ್ರಿಕೆ ಬಿಡುಗಡೆ ಮಾಡುವ ಸಂದರ್ಭ ಕೆ ಗವಿಸಿದ್ದಪ್ಪ, ನಾವು ವಕೀಲರು ಮಾತಾಡ್ತಾ ಇರೋದು. ನಮ್ಮ ಮಲ್ಲಿಕಾರ್ಜುನ ಅಣ್ಣನವರು ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಸಂಪಾದಕರಾಗಿ ನಮ್ಮ ಎಡಿಟರ್ ಆಗಿರ್ತಕ್ಕಂಥ ರಮೇಶ್ ಅವರು, ಅಧಿಕಾರವಾಣಿ ರಮೇಶ್ ಅವರು ಅವ್ರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಅಣ್ಣ ಇವರು ಉಪ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಅಣ್ಣನವರು, ಆಮೇಲೆ ನಮ್ಮ ಉಪ ಸಂಪಾದಕ ಭತ್ತನಾಡು ಉಪ ಸಂಪಾದಕರು ವಿಶ್ವನಾಥ್ ಅವರ ನೇತೃತ್ವದಲ್ಲಿ, ನಮ್ಮ ಇನ್ನು ಉಳಿದ ವರದಿಗಾರರು ಅವರ ನೇತೃತ್ವದಲ್ಲಿ ಈ ಭತ್ತದ ನಾಡು ಪತ್ರಿಕೆ ಬಿಡುಗಡೆ ಮಾಡುವ ಒಂದು ಶುಭ ಗಳಿಗೆ ಇದು. ಇನ್ನು ಇದು ಭತ್ತದ ನಾಡು ಅಂತಂದ್ರೆ ರೈತರಿಗೆ ಅನುಕೂಲ ಆದಂತ ಒಂದು ಪೇಪರ್. ಇದು ರೈತರಿಗೆ ಬಹಳ ಸಮಸ್ಯೆಗಳು ಇದಾವೆ. ಈಗ ಬಹಳ ಬೆಳೆಗಳು ಬೆಳೆದ್ರು ಕೂಡ ಅವ್ರ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರದವರು ಯಾವುದೇ ರೀತಿ ಅವರು ರೈತರನ್ನ ಕಾಳಜಿ ತೋರಿಸ್ತಾ ಇಲ್ಲ. ಆಮೇಲೆ ಅವ್ರಿಗೆ ಈ ಔಷಧಿ ಕಲಬೆರಕೆ ಔಷಧಿಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಒಂದು ಗಮನ ಇಟ್ಟುಕೊಂಡು ಇವತ್ತು ನಮ್ಮ ರಮೇಶ
ನಮ್ಮ ಬ್ರದರ್ ನಮ್ಮ ರವೀಂದ್ರ ಅಣ್ಣನವರು ಮತ್ತೆ ನಮ್ಮ ವಿಶ್ವನಾಥ ನಮ್ಮ ವರದಿಗಾರರು, ಇಲ್ಲಿ ಇರ್ತಕ್ಕಂಥ ನಮ್ಮ ವರದಿಗಾರರು, ನಮ್ಮ ಮಲ್ಲಿಕಾರ್ಜುನ ಅಣ್ಣನವರು ಎಲ್ಲರೂ ಒಂದು ಸೇರಿ ಇದೊಂದು ಆಲೋಚನೆ ಮಾಡಿದ್ದು ಒಳ್ಳೇದು. ಒಂದು ರೈತರಿಗೋಸ್ಕರ ಈ ಪೇಪರ್ ಮಾಡಿದ್ರಂತ ಬಹಳ ಸಂತೋಷವಾಯ್ತು. ಇದು ಬಹಳ ಇನ್ನ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದು ಇದಾಗ್ಬೇಕಂತೇಳಿ ನಾವು ಮಾತು ಹೇಳಲಿಕ್ಕೆ